ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀರಿ. ಎಂದಿನಂತೆ ನಾನು ಅನುಪಮಾ. ಸ್ನೇಹಿತರೆ, ಇಂದು ಅಕ್ಟೋಬರ್ 24 ವಿಶ್ವ ಪೋಲಿಯೋ ದಿನ. ಮಾನವನ ಇತಿಹಾಸದಲ್ಲೇ ದೊಡ್ಡ ಆರೋಗ್ಯ ಚಳವಳಿಗಳಲ್ಲಿ ಪೋಲಿಯೋ ನಿರ್ಮೂಲನೆ ಕೂಡ ಒಂದಾಗಿದೆ. ಪೋಲಿಯೋ ಮುಕ್ತ ಜಗತ್ತನ್ನ ನಿರ್ಮಿಸುವಲ್ಲಿ ರೋಟರಿಯು ಕೂಡ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ. ಈ ಒಂದು ಪೋಲಿಯೋ ನಿರ್ಮೂಲನೆಯ ಅಭಿಯಾನದಲ್ಲಿ ರೋಟರಿಯ ಪಾತ್ರ, ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಈ ಕ್ಲಬ್ ಬೆಳಗಾವಿ ಡಿಸ್ಟಿಕ್ 3170ದ ರೋಟೇರಿಯನ್ ನರಸಿಂಹ ಜೋಶಿಯವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ತಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್. ನಾನು ರೋಟೇರಿಯನ್ ನರಸಿಂಹ ಜೋಶಿ. ನಾನು ಈ ಕ್ಲಬ್ ಬೆಳಗಾಂ ಮೆಂಬರ್ ಇದ್ದೀನಿ. ಆಮೇಲೆ ನಮ್ಮ ಡಿಸ್ಟಿಕ್ ನಂಬರು ಡಿಸ್ಟಿಕ್ 3170. ಇದು ಒಂದು ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ ಆದಂಥ ರೋಟರಿಯ ಒಂದು ಕ್ಲಬ್. ಸರ್, ಇನ್ನು ಪ್ರತಿ ವರ್ಷ ಅಕ್ಟೋಬರ್ 24ರಂದು ಒಂದು ವಿಶ್ವ ಪೋಲಿಯೋ ದಿನವನ್ನ ಆಚರಿಸಲಾಗುತ್ತೆ. ಈ ದಿನದ ಮಹತ್ವ ಏನು ಸರ್? ವಿಶ್ವವನ್ನು ಪೋಲಿಯೋ ಮುಕ್ತವಾಗಿಸಲು ಮಾಡಿದ ಪ್ರಯತ್ನಗಳು ಸ್ಮರಿಸಲು ಮತ್ತು ಪೋಲಿಯೋ ನಿರ್ಮೂಲನೆ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಪೋಲಿಯೋ ದಿನವನ್ನು ಆಚರಿಸಲಾಗುತ್ತಿದೆ. ಇದು ಮೊದಲು ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದವರು ಡಾಕ್ಟರ್ ಜೊನಾಸನ್ ಸಾಲ್ಕ್ ಅವರ ಜನ್ಮ ವಾರ್ಷಿಕೋತ್ಸವವು ಈ ದಿನವಾಗಿರುತ್ತದೆ. ಇವತ್ತಿನ ದಿವಸ ನಾವು ಅವರನ್ನು ಸ್ಮರಿಸ್ಕೋತೀವಿ. ಹಾಗೂ ಎಲ್ಲ ಕ್ಲಬ್ದು ಎಲ್ಲ ವರ್ಲ್ಡ್ ವೈಡ್ ಅಂದರೆ ಎಲ್ಲ ದೇಶದಲ್ಲಿ 24 ಅಕ್ಟೋಬರ್ನಂದು ಪೋಲಿಯೋ ಅವೇರ್ನೆಸ್ ಕಾರ್ಯಕ್ರಮ, ರ್ಯಾಲಿ ಮಾಡೋದಾಗಲಿ, ಲಸಿಕೆ ಕೊಡೋದಾಗಲಿ, ಇವು ಕಾರ್ಯಕ್ರಮವನ್ನು ನಾವು ಹಂಚಿಕೊಂಡಿರ್ತೀವಿ. ಸರ್, ಈಗ 1985ರಲ್ಲಿ ಪೋಲಿಯೋ ಪಲ್ಸ್ ಅಭಿಯಾನ ಅನ್ನುವಂಥದ್ದು ರೋಟರಿ ಇಂಟರ್ನ್ಯಾಷನಲ್ನಿಂದ ಪ್ರಾರಂಭವಾಗುತ್ತೆ. ಆ ಒಂದು ಇತಿಹಾಸದ ಬಗ್ಗೆ ಮಾತಾಡೋದಾದರೆ ಸರ್. ರೋಟರಿ 1985ರಲ್ಲಿ ಈ ಪೋಲಿಯೋವನ್ನು ಜಗತ್ತಿಂದ ಈ ವೈರಸನ್ನು ಓಡಿಸ್ಬೇಕಂತೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೈ ತಗೊಂಡು, ಆ ಕಾರ್ಯಕ್ರಮ ಹೆಸರು ಅವರು ಪೋಲಿಯೋ ಪ್ಲಸ್ ಅಂತ ಒಂದು ಹೆಸರಿಟ್ಟು ವಿಶ್ವದಲ್ಲಿ 125 ದೇಶಗಳಲ್ಲಿ ಆಲ್ಮೋಸ್ಟ್ 3.5 ಲಕ್ಷ ಪ್ರತಿದಿನ ಈ ಕೇಸ್ ರಿಪೋರ್ಟ್ ಆಗ್ತಿತ್ತು. ಇದನ್ನು ಜಗತ್ತಿನಿಂದ ನಿರ್ಮೂಲಿಸಲಿಕ್ಕೆ ಈ ರೋಟರಿ ಇಂಟರ್ನ್ಯಾಷನಲ್ 1985ರಲ್ಲಿ ಪೋಲಿಯೋ ಪ್ಲಸ್ ಅಭಿಯಾನವನ್ನು ಪ್ರಾರಂಭಿಸಿತು. ಈ ಸಮಯದಲ್ಲಿ ಪೋಲಿಯೋ ದೇಶಗಳಲ್ಲಿ ಮತ್ತು ಲಕ್ಷಾಂತರ ಮಕ್ಕಳ ಬಾಧಿತರಾಗಿದ್ದರು. ಇದನ್ನು ಪೋಲಿಯೋ ಲಸಿಕೆ ಪ್ರಯತ್ನ ಬೆಂಬಲಿಸಲು ನಿಧಿ ಅಂದರೆ ಫಂಡು ಸಂಗ್ರಹಿಸುವ ಮತ್ತು ಸ್ವಯಂ ಸೇವಕರನ್ನು ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿತ್ತು. ಈ ಪೋಲಿಯೋ ಪ್ಲಸ್ದ ಕಾರ್ಯಕ್ರಮ ಫಂಡ್ ರೈಸಿಂಗ್ ಆಗಿತ್ತು, ಹಾಗೂ ಲಸಿಕೆ ಹಂಚಿಕೆ ಹಾಗೂ ಈ ವಾಲಂಟಿಯರ್ಸನ್ನು ಒಂದು ಡೆವಲಪ್ ಮಾಡುವ ಒಂದು ಕಾರ್ಯಕ್ರಮ ಈ ಪೋಲಿಯೋ ಪ್ಲಸ್ನಿಂದ ಶುರುವಾಯಿತು. ಸರ್, ಈಗ ಪೋಲಿಯೋ ನಿರ್ಮೂಲನೆಯ ಈ ಒಂದು ಜಾಗತಿಕ ಮಟ್ಟದ ಪ್ರಯತ್ನದಲ್ಲಿ ರೋಟರಿ ಇಂಟರ್ನ್ಯಾಷನಲ್ ಯಾವ ಕೊಡುಗೆಗಳನ್ನು ನೀಡ್ತಾ ಇದೆ, ಅದರ ಒಂದು ಸಾಧನೆಯ ಬಗ್ಗೆ? ರೋಟರಿ ಇಂಟರ್ನ್ಯಾಷನಲ್ಲು 2.1 ಶತಕೋಟಿಗಿಂತಲೂ ಹೆಚ್ಚು ಕೊಡುಗೆ ಈವರೆಗೆ ನೀಡಿದೆ ಮತ್ತು ಜಾಗತಿಕವಾಗಿ ಪೋಲಿಯೋ ಲಸಿಕೆ ಪ್ರಯತ್ನಗಳನ್ನು ಬೆಂಬಲಿಸಲು 2 ದಶಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಜ್ಜುಗೊಳಿಸಿದೆ. ಅಂದರೆ ನಮ್ಮ ರೋಟರಿ ಮೆಂಬರ್ಸ್ ಆಗಲಿ, ನಾನ್ ರೋಟರಿ ಮೆಂಬರ್ಸ್ ಆಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಇದ್ದಾರೆ. ಸೊ ಹೈಲೈಟ್ ಏನಪ್ಪ ಅಂದ್ರೆ, ವಿಶ್ವಾದ್ಯಂತ ಪೋಲಿಯೋ ಪ್ರಕರಣಗಳು 99% ಕಮ್ಮಿ ಆಗಿದೆ. ಓನ್ಲಿ 2 ದೇಶ ಇನ್ನೂ ಪೋಲಿಯೋ ಕೇಸಸ್ ರಿಪೋರ್ಟ್ ಆಗುವ. ಅದು ಬಿಟ್ಟರೆ ಜಗತ್ತಿನಲ್ಲಿ ಈಗ 99.99 ಅಂದರೂ ಅಡ್ಡಿ ಇಲ್ಲ, ಕೇಸಸ್ಸು ಕಮ್ಮಿ ಆಗಿದೆ. ಸರ್, ಈಗ ಜಾಗತಿಕವಾಗಿ ನೋಡೋದಾದ್ರೆ ಈ ಒಂದು ಪೋಲಿಯೋದ ಪ್ರಸ್ತುತ ಸ್ಥಿತಿ ಯಾವ ರೀತಿ ಇದೆ? ಆಲ್ರೆಡಿ ತಾವು ಹೇಳಿದ್ರಿ 99% ನಿರ್ಮೂಲನೆ ಆಗಿದೆ ಅಂತ. ಯಾವ ದೇಶದಲ್ಲಿ ಈ ಒಂದು ಪೋಲಿಯೋದ ಸ್ಥಿತಿ ಇನ್ನೂ ಗಂಭೀರವಾಗಿದೆ ಅಂತ ಹೇಳ್ತೀರಾ? ನಮ್ಮ ದೇಶದ ನೇಬರ್ ಆದಂಥ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ, ಈ 2 ದೇಶದಲ್ಲಿ ಇನ್ನೂ ಕೇಸುಗಳು ರಿಪೋರ್ಟ್ ಆಗಿವೆ. ಅಫ್ಘಾನಿಸ್ತಾನದಲ್ಲಿ ಇನ್ನೂ 7 ಕೇಸಸ್ ಇವೆ, ಹಾಗೂ ಪಾಕಿಸ್ತಾನದಲ್ಲಿ 24 ಕೇಸು ಇವತ್ತಿಗೂ ಪೋಲಿಯೋ ಕೇಸಸ್ಸು ಕಂಡು ಬಂದವು. ಅವು 2 ದೇಶ ಈ ಪೋಲಿಯೋ ವೈರಸ್ ಹೋಗೋ ತನಕ ಈ ನಮ್ಮ ಪ್ರಯತ್ನ, ರೋಟೇರಿಯನ್ ಪ್ರಯತ್ನ ಆಗಲಿ ಅಥವಾ ಅದರ್ ಆರ್ಗನೈಸೇಷನ್ಸ್, ಈ ಪ್ರಯತ್ನ ಇನ್ನೂ ನಾವು ಜಾರಿಗೆ ಇರ್ತೀವಿ. ಇದು ನಮ್ಮ ಉದ್ದೇಶ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶ್ವ ಪೋಲಿಯೋ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರೋಟರಿಯನ್ ನರಸಿಂಹ ಜೋಶಿಯವರು. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ಸರ್, ಈಗ 2014ರಲ್ಲಿ ಭಾರತ ದೇಶವನ್ನ ಪೋಲಿಯೋ ಮುಕ್ತ ಎಂದು ಘೋಷಣೆ ಮಾಡೋದಿಕ್ಕೆ ಕಾರಣವಾದಂತಹ ಒಂದು ಪ್ರಮುಖ ಅಂಶಗಳು ಯಾವುವು? ಆಗ ಭಾರತ ಈ ಒಂದು ಪೋಲಿಯೋದಿಂದ ಹೇಗೆ ಪ್ರಭಾವಿತವಾಗಿತ್ತು ಅಂತ ಸರ್? ಭಾರತವು ಒಮ್ಮೆ ಅತಿ ಹೆಚ್ಚು ಪೋಲಿಯೋ ಹೊರೆ ಹೊಂದಿದ ದೇಶಗಳಿಗೆ ಒಂದಾಗಿತ್ತು ಆ ಟೈಮ್ನಲ್ಲಿ ಸರ್. ಸರ್ಕಾರ, ರೋಟರಿ ಇಂಟರ್ನ್ಯಾಷನಲ್ ಮತ್ತು ಇತರ ಪಾಲುದಾರ ಅಂತ ಅಂದರೆ ಪಾರ್ಟ್ನರ್ಸ್ ಅಂದರೆ
ಅವರ ಪ್ರಯತ್ನ ಮೂಲಕ ಭಾರತವು ಯಶಸ್ವಿ ಲಸಿಕಾ ಅಭಿಯಾನ ಅಂದರೆ ನಾವು NID ಅಂತೀವಿ, ನ್ಯಾಷನಲ್ ಇಮ್ಯುನೈಸೇಷನ್ ಡೇ, ಅದನ್ನು ಜಾರಿಗೊಳಿಸಿತು. 2014ರಿಂದ ಭಾರತ ಪೋಲಿಯೋ ಮುಕ್ತ ಅಂತ ಘೋಷಣೆ ಮಾಡಿತು. ಸೊ ಈ ಭಾರತದ ಪ್ರಯತ್ನಕ್ಕೆ ರೋಟರಿ ಇಂಟರ್ನ್ಯಾಷನಲ್ಲು, ಅದರ್ ಪಾರ್ಟ್ನರ್ಸ್ ಆದಂಥ WHO, ಯುನಿಸೆಫ್ ಹಾಗೂ ಮಿಲಿಂಡಾ ಬಿಲ್ ಗೇಟ್ಸ್ ಇವರೆಲ್ಲ ತಮ್ಮ ಅದಕ್ಕೆ ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರ ಒಂದು ಪ್ರಯತ್ನ, ಅವ್ರ ಫಂಡ್ ರೈಸಿಂಗಿಂದ ನಾವು ಈ ನ್ಯಾಷನಲ್ ಇಮ್ಯುನೈಸೇಷನ್ ಡೇ ವರ್ಷದಲ್ಲಿ 2 ಸಲ ಮಾಡ್ತಿದ್ವಿ. ಈಗ ಅದು ಕ್ರಮೇಣ ನಮ್ಮದು ಸ್ಟೇಟ್ನಲ್ಲಿಲ್ಲ, ಮತ್ತೊಂದು 2-3 ಸ್ಟೇಟ್ನಲ್ಲಿಲ್ಲ. ಬಟ್ ನಾರ್ತ್ ಇಂಡಿಯಾದಲ್ಲಿ ಇನ್ನೂ NID ಕಾರ್ಯಕ್ರಮ ಜಾರಿಗೆ ಹೊಟ್ಟದು. ಯಾಕಂದ್ರೆ ನೇಬರಿಂಗ್ ಕಂಟ್ರಿ ಪಾಕಿಸ್ತಾನ ಇರೋದ್ರಿಂದ ಅಲ್ಲಿ ಸ್ವಲ್ಪ ನಮ್ಗೆ ಜಾಗೃತವಾಗಿರ್ಬೇಕಾಗ್ತದೆ. ಸೊ ಇವತ್ತು ಈಗ ಆಲ್ಮೋಸ್ಟ್ 9-10 ವರ್ಷ ಆಯ್ತು ಈಗ ನಮ್ದು ಯಾವುದೂ ಕೇಸು ನಮ್ಮ ದೇಶದಲ್ಲಿ ಇಲ್ಲ. ಸರ್, ಈಗಾಗಲೇ ತಾವು ತಿಳಿಸಿದ್ರಿ, WHO ಆಗಿರ್ಬೋದು, ಯುನಿಸೆಫ್, CDC, ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅಂತ ಸಂಸ್ಥೆಗಳು ಈ ಒಂದು ರೋಟರಿಯ ಒಂದು ಪೋಲಿಯೋ ನಿರ್ಮೂಲನಾ ಪ್ರಯತ್ನಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ ಅಂತ. ಯಾವ ರೀತಿ ಪ್ರೋತ್ಸಾಹವನ್ನ ನೀಡ್ತಾ ಇದೆ ಸರ್? ಈ WHO ಮತ್ತು ಯುನೆಸ್ಕೋ ಆಗಲಿ, CDC ಆಗಲಿ ಅಥವಾ ಬಿಲ್ ಮೆಲಿಂಡಾ ಗೇಟ್ಸ್ ಇವರೆಲ್ಲರೂ ಒಂದು ಟೆಕ್ನಿಕಲ್ ಸಪೋರ್ಟ್ ಅಂದರೆ ರಿಸರ್ಚ್ ಆಗಿರ್ಬೋದು ಅಥವಾ ವ್ಯಾಕ್ಸಿನ್ ಹಂಚಿಕೆಯಲ್ಲಿ ಅವ್ರದ್ದು ಒಂದು ಸಪೋರ್ಟ್ ಇರ್ಬೋದು, ಹಾಗೂ ಫಂಡ್ ರೈಸಿಂಗ್. ಮಿಲಿಂಡಾ ಬಿಲ್ ಗೇಟ್ಸ್ ಅವರು $1 ಕೊಟ್ಟರೆ, ಯಾರೋ ಒಬ್ಬರು ದಾನಿಯವರು ಅವರು ಅದಕ್ಕೆ $2 ಎಕ್ಸ್ಟ್ರಾ ಕೊಡ್ತಾರೆ. ಅದು ದಿಸ್ ಈಸ್ ಅವರ್ ಮೋಟಿವೇಶನ್ ಅಂದರೆ. ಸೊ ಈ 3 ಸಂಸ್ಥೆಯ ಅಂದರೆ ಒಂದು ಬೇರೆ ಬೇರೆ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದಾರೆ. WHO ಅವರು ಎಲ್ಲ ದೇಶಕ್ಕೆ ಅವ್ರದ್ದು ಸಪೋರ್ಟ್ ಇದನ್ನೇ ಇದೆ. ಯುನಿಸೆಫ್ ಇದು ಪರ್ಟಿಕ್ಯುಲರ್ಲಿ ಆಫ್ರಿಕನ್ ಕಂಟ್ರಿಯಲ್ಲಿ ಹೆಚ್ಚು ಅವ್ರದ್ದು ಪ್ರೆಸೆನ್ಸ್ ಇದೆ. ಹಾಗೆ ಮಿಲಿಂಡಾ ಬಿಲ್ ಗೇಟ್ಸ್ ಫೌಂಡೇಶನ್ ಫಂಡ್ ರೈಸಿಂಗ್ ಅಂದರೆ ಅವರು ನಿಧಿ ಸಂಗ್ರಹವನ್ನು ಭಾಳ ಜೋರಾಗಿ ಮಾಡ್ತಾರೆ, ರೋಟರಿಗೆ ಸಪೋರ್ಟ್ ಮಾಡ್ತಾರೆ ಹಾಗೂ WHO ಸಪೋರ್ಟ್ ಮಾಡ್ತಾರೆ. ಸೊ ಇದರಿಂದ ನಾವು ಲಸಿಕೆ ಖರೀದಿ ಮಾಡಿ ಈ ಎಲ್ಲಿ ನಾವು NID ಮಾಡ್ತೀವೋ ಅಲ್ಲಿ ಫ್ರೀ ನಾವು ಇದನ್ನು ಲಸಿಕೆಯನ್ನು ಎಲ್ಲರಿಗೂ ಹಂಚ್ತೀವಿ. ಸರ್, ಇವಾಗ ಪೋಲಿಯೋ ಮುಕ್ತ ಒಂದು ಜಗತ್ತನ್ನ ಕಾಣಬೇಕು ಅನ್ನೋದಾದ್ರೆ ಇನ್ನು ಉಳಿದಿರುವಂತಹ ಸವಾಲುಗಳೇನು? ಆ ಸವಾಲುಗಳನ್ನ ರೋಟರಿ ಹೇಗೆ ಎದುರಿಸ್ತಾ ಇದೆ ಅಂತ? ಸವಾಲು ಇದು ಇದ್ದೇ ಇರೋದು, ಇದು ಎಂದೂ ಮುಗಿಯೋದಿಲ್ಲ. ಯಾಕಂದರೆ ಇದು ಒಂದು ಚಾಲೆಂಜಿಂಗ್ ಅಂತಾರಲ್ಲ. ಯಾಕಂದರೆ ಎಜುಕೇಷನ್ ಆಗಲಿ ಆ ಕಂಟ್ರಿಯಲ್ಲಿ, ಪಾಪ್ಯುಲೇಷನ್ ಆಲ್ಸೋ ಒನ್ ಆಫ್ ದ ರೀಸನ್. ಹೀಗಾಗಿ ದುರ್ಬಲ ಜನಸಂಖ್ಯೆ ತಲುಪುವುದು ಬಹಳ ತ್ರಾಸ. ಈಗ ಹಿಮಾಚಲ್ ಪ್ರದೇಶನಲ್ಲಿ ಇರ್ಬೋದು ಅಥವಾ ಗುಡ್ಗಾಡ್ನಲ್ಲಿರ್ಬೋದು, ಅಲ್ಲಿ ಹೋಗಿ ಲಸಿಕೆ ಹಾಕುವುದು ಅದೊಂದು ದೊಡ್ಡ ಚಾಲೆಂಜು. ಬಟ್ ಇವತ್ತಿನ ನಮ್ಮ ವಾಲಂಟಿಯರ್ಸರು, ಆಮೇಲೆ ಏನು ನಮ್ಮದು ರೋಟೇರಿಯನ್ಸ್ ಆಗಲಿ ಅಥವಾ ಈ ಮೆಡಿಕಲ್ ಆಫೀಸರ್ಸು, ಮೆಡಿಕಲ್ ಹೆಲ್ತ್ ಸೆಂಟರ್, ಅವ್ರು ಇವತ್ತಿಗೂ ಹೋಗ್ತಾರೆ. ಮಳೆ ನೋಡೋಂಗಿಲ್ಲ, ಬಿಸಿಲು ನೋಡೋಂಗಿಲ್ಲ, ಗುಡ್ಡ ನೋಡೋಂಗಿಲ್ಲ. ಸೊ ಹೋಗಿ ಈ ಲಸಿಕೆಯನ್ನು ಆ 5 ವರ್ಷದ ಕೆಳಗಿನ ಹುಡುಗರಿಗೆ ಅವರು ಇವತ್ತಿಗೆ ಕೊಟ್ಟು ಬರ್ತಾರೆ. ಸೊ ಈಗ ಅವರು ಒಂದು ಸಾಧನೆ, ಒಂದು ಪ್ರಯತ್ನ ಇಲ್ಲಿ ನಾವು ಆ್ಯಕ್ಚುಲಿ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ದೇರ್ ಎಫರ್ಟ್ ಆ್ಯಂಡ್ ಅವರು ಒಂದು ಈ ಒಂದು ಡೆಡಿಕೇಶನಿಂದ ಇವತ್ತು ಭಾರತ ಹಾಗೂ ಮತ್ತು ಇತರ ದೇಶಗಳು ಪೋಲಿಯೋ ಮುಕ್ತ ಆಗಿದೆ. ಸರ್, ಈ ಒಂದು ವಿಶ್ವ ಪೋಲಿಯೋ ದಿನದಂದು ಪೋಲಿಯೋ ನಿರ್ಮೂಲನಾ ಪ್ರಯತ್ನವನ್ನ ಬೆಂಬಲಿಸುವುದಕ್ಕೆ, ಪ್ರೋತ್ಸಾಹಿಸುವುದಕ್ಕೆ ಜನರು ಮತ್ತು ಸಮುದಾಯ ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತ ತಾವು ಹೇಳ್ತೀರಾ? ವ್ಯಕ್ತಿಗಳು ಪೋಲಿಯೋ ಲಸಿಕೆಗಾಗಿ ಕೆಲಸ ಮಾಡುವ ಸಂಸ್ಥೆಗಳಿಗೆ ದೇಣಿಗೆ ನೀಡುವ ಮೂಲಕ, ಪೋಲಿಯೋ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಮತ್ತು ರೋಗವನ್ನು ನಿರ್ಮೂಲನೆ ಮಾಡಲು ನಿರಂತರ ಪ್ರಯತ್ನಗಳಿಗಾಗಿ ವಕಾಲತ್ತು ಅಂದರೆ ಕ್ಯಾಂಪೇನ್, ಅಡ್ವೊಕೇಟ್ ವಹಿಸುವ ಮೂಲಕ ಪೋಲಿಯೋ ನಿರ್ಮೂಲೆಯನ್ನು ಬೆಂಬಲಿಸಬಹುದು. ಅದಕ್ಕೆ ರೋಟೇರಿಯಂತೆ ಇರಬೇಕಂತಿಲ್ಲ ಅಥವಾ ಡಾಕ್ಟರೇ ಇರಬೇಕಂತಿಲ್ಲ. ಸಮುದಾಯ ವಿಶ್ವ ಪೋಲಿಯೋ ದಿನದಂದು ಆಯೋಜಿಸಲಾದ ಸ್ಥಳೀಯ ಕಾರ್ಯಕ್ರಮಗಳು ಮತ್ತು ಅಭಿಯಾನಗಳಲ್ಲಿ ಭಾಗವಹಿಸುವ. ಅಂದರೆ ಈಗ ರ್ಯಾಲಿ ಮಾಡ್ತಾರೆ ಅಥವಾ ಎಲ್ಲೋ ಒಂದು ಫಂಕ್ಷನ್ ಮಾಡ್ತಾರೆ. ಈಗ ನಾವು ಎಲ್ಲೋ ಲಸಿಕೆ ಹಾಕ್ತೀವಿ, ಅಲ್ಲಿ ಹೋಗಿ ನೀವು ಸಪೋರ್ಟ್ ಮಾಡಿದರೆ ಅದು ಹೆಚ್ಚಿನ ಜನಕ್ಕೆ ಅದು ತಲುಪ್ತದೆ ಮೆಸೇಜು. ಸೊ ಅವರೆಲ್ಲ ಇನ್ವಾಲ್ವ್ ಆಗ್ತಾರೆ. ಸೊ ಅವ್ರು ಇನ್ವಾಲ್ವ್ ಆದಮೇಲೆ ಡೆಫಿನೆಟ್ಲಿ ಅದರದ್ದು ಬಗ್ಗೆ ನಾಲೇಜು, ಒಂದು ಅರಿವು ಎಲ್ಲರಿಗೂ ಬರ್ತದೆ. ಸೊ ಅದರಿಂದ ಇದು ನಾವು ಪೋಲಿಯೋ ಮುಕ್ತವಾಗಿ ಇಡ್ಬೋದು ನಮ್ಮ ದೇಶ, ಮತ್ತಿನ್ನು ಹೊಸ ಕೇಸ್ ಬರದಂಗೆ ನೋಡ್ಬೋದು. ಸರ್, ಇನ್ನು ಪೋಲಿಯೋ ನಿರ್ಮೂಲನವನ್ನ ಮೀರಿ ರೋಟರಿ ಇಂಟರ್ನ್ಯಾಷನಲ್ ಅಂತಹ ಒಂದು ಸಂಸ್ಥೆ, ಅದರ ಒಂದು ವ್ಯಾಪಕ ಧ್ಯೇಯವೇನು ಅಂತ ಸರ್? ರೋಟರಿ ಪೋಲಿಯೋ ಇದು ಒನ್ ಆಫ್ ದ ಬೇಸಿಕ್. ದೇ ಸ್ಟಾರ್ಟೆಡ್ ಇನ್ 79, ಆ್ಯಕ್ಚುಲಿ 1985ದಿಂದ ಅವರು ಪೋಲಿಯೋ ಪ್ಲಸ್ ಅಂತ ಪ್ರೋಗ್ರಾಮ್ ಇವತ್ತಿಗೂ ಇದೆ. ಇದು ಹೊರತಾಗಿ ರೋಟರಿ ಇಂಟರ್ನ್ಯಾಷನಲ್ ವಿಶಾಲವಾದ ದೇಹ ಶಾಂತಿಯನ್ನು ಉತ್ತೇಜಿಸ, ಅಂದರೆ ಈಗ ಪೀಸ್ ಒಂದನೇದ್ದು ಹಾಗೂ ಹೆಲ್ತ್. ಈಗ ಭಾಳಷ್ಟು ಡಿಸೀಸ್ ಅವ. ಪೋಲಿಯೋ ಇಫೆಕ್ಟ್ ಆದವರು ಉಳಿದಾರೆ ಎಷ್ಟೋ ಮಂದಿ. ಮಲೇರಿಯಾ ಇರ್ಬೋದು ಮತ್ತು ಡೈರಿಯಾ ಇರ್ಬೋದು, ಅಥವಾ ಈ ಸಣ್ಣ ಹುಡುಗರು ಮಾಲ್ ನ್ಯೂಟ್ರಿಷನ್ ಅಂತಾರಲ್ಲ, ಅವ್ರು ಸತ್ತು ಹೋಗ್ಬಿಡ್ತಾರಪ್ಪ, ಅಂಥವು ಕಾರ್ಯಕ್ರಮ ಇರ್ಬೋದು. ಇವೆಲ್ಲ ಕಾರ್ಯಕ್ರಮಗಳು ರೋಟ್ರಿ ಸಪೋರ್ಟ್ ಮಾಡ್ತದೆ. ಅದು ಒಂದು ಗ್ಲೋಬಲ್ ಗ್ರ್ಯಾಂಟ್ ಅಂತ ಪ್ರಾಜೆಕ್ಟ್ಸ್ ಅವ. ಆ ಥ್ರೂ ಅಂದರೆ ಅದರ ಮಾರ್ಗವಾಗಿ ಭಾಳಷ್ಟು ಪ್ರಾಜೆಕ್ಟನ್ನು ಅವರು ಕೈಗೊಂಡಿದ್ದಾರೆ. ಎಲ್ಲ ಕ್ಲಬ್ದವರು, ಎಲ್ಲ ಡಿಸ್ಟಿಕ್ದವರು ಅದು ಎವ್ರಿ ಇಯರ್ ಮಾಡ್ತಾ ಇರ್ತಾರೆ.
ಅದು ಮಿನಿಮಮ್ ಪ್ರಾಜೆಕ್ಟ್ ಸೈಜು $30,000, ಅಂದರೆ ಆಲ್ಮೋಸ್ಟ್ 22-23 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ನೀವು ಮಾಡ್ಬೋದು. ಇದಕ್ಕೆ ಸುಧಾ ರೋಟ್ರಿ ಅದು ಫೌಂಡೇಶನ್ ರೊಕ್ಕ ಕೊಡ್ತದೆ, ಹಾಗೂ ಡೋನರ್ಸ್ ಕೊಡ್ತಾರೆ ನಮ್ಮವರು. ಇವರೆಲ್ಲ ಒಂದು ಅಸೋಸಿಯೇಷನಿಂದ ಅಥವಾ ಒಂದು ಪಾರ್ಟ್ನರ್ಶಿಪ್ಪಿಂದ ನಾವು ಈ ಎಲ್ಲರೂ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಅದರ್ ದೆನ್ ಪೋಲಿಯೋ ಇನ್ ಹೆಲ್ತ್ ಸೆಕ್ಟರ್ ವಿ ಸ್ಟಿಲ್ ಕಂಟಿನ್ಯೂ ದಿಸ್. ಸರ್, ಇವಾಗ ಈ ಒಂದು ಪೋಲಿಯೋ ನಿರ್ಮೂಲನೆಗೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲೆಯಿಂದ ಇವಾಗ ತಾವು ಡಿಸ್ಟಿಕ್ 3170ದಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಸರ್? ಈಗ ಡಿಸ್ಟಿಕ್ 3170 ಹೇಳ್ಬೇಕಂದ್ರೆ ನಮ್ಮದು ಸೌತ್ ಮಹಾರಾಷ್ಟ್ರ, ನಾರ್ತ್ ಕರ್ನಾಟಕ ಹಾಗೂ ಗೋವಾ ಇವೆಲ್ಲ ಏರಿಯಾ ಬರ್ತಾವೆ. ಸೊ ಈ ಡಿಸ್ಟಿಕ್ನಲ್ಲಿ ಆಲ್ಮೋಸ್ಟು 150 ಕ್ಲಬ್ಸ್ ಇವೆ. ಆ 150 ಕ್ಲಬ್ಸ್ನಲ್ಲಿ ಪ್ರತಿಯೊಂದು ಕ್ಲಬ್ದವರು ಇವತ್ತಿನ ದಿವಸ ಅಂತಲ್ಲ, NID ಅಂದರೆ ನ್ಯಾಷನಲ್ ಇಮ್ಯುನೈಸೇಷನ್ ಡೇ ದಿವಸ ತಮ್ಮನ್ನು ತಾವು ತೊಡಗಿಸ್ಕೋತಾರೆ. ಅಂದರೆ ಈ ಪೋಲಿಯೋ ಬೂತ್ಸ್ ಅಲ್ಲಿ ಹೋಗಿ ಅಲ್ಲಿ ವಾಲಂಟಿಯರ್ಸ್ಗೆ ಅವರು ಫ್ರೀಯಾಗಿ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಆಮೇಲೆ ಅಲ್ಲಿ ಹೆಲ್ತ್ ವರ್ಕರ್ಸ್ಗೆ ಲಂಚ್ ಕೊಡ್ತಾರೆ. ಇದೆಲ್ಲ ಅವ್ರು ತಮ್ಮ ಸ್ವಂತ ಕ್ಲಬ್ಬಿಂದ ಖರ್ಚು ಮಾಡ್ತಾರೆ. ಇದು ಒಂದು ಪ್ರೋಗ್ರಾಮ್. ಇನ್ನೊಂದು ಪ್ರೋಗ್ರಾಮು ಅವರು ಈ ರ್ಯಾಲಿಸಮ್ ಕಂಡಕ್ಟ್ ಮಾಡ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಹಚ್ತಾರೆ. ಆಮೇಲೆ ಎಲ್ಲೋ ಕಾಲೇಜು, ಸ್ಕೂಲು, ಸ್ಲಮ್ ಏರಿಯಾದಲ್ಲಿ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ಒಂದು ಕಾರ್ಯಕ್ರಮವನ್ನು ಹೊಂದ್ಕೋತಾರೆ. ಪ್ಲಸ್ ನಮ್ಮ ಎವ್ರಿ ಡಿಸ್ಟಿಕ್ ಲೀಡರ್ಸ್ ಅಂದರೆ ಡಿಸ್ಟಿಕ್ ಗವರ್ನರ್ ಅಂತಾರೆ, ಅವ್ರಿಗೊಂದು ಗುರಿ ಇರ್ತದೆ. ನೀವು ಪೋಲಿಯೋ ಫಂಡ್ ಈ ವರ್ಷ ಇಷ್ಟು ಕಲೆಕ್ಟ್ ಮಾಡಬೇಕು ಅಂದರೆ ಎಲ್ಲರಿಗೂ ಒಂದೊಂದು ಟಾರ್ಗೆಟ್ ಕೊಟ್ಟಿರ್ತಾರೆ. ಅದು ಆಗ್ಬೇಕಂತಿಲ್ಲ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಒಂದೊಂದು ಪ್ರಯತ್ನ ಮಾಡ್ತಾರೆ. ಎಷ್ಟೋ ಮಂದಿ ಸ್ಕೀಮ್ಸ್ ಕೊಡ್ತಾರೆ, ಅಂದರೆ ಟಿ ಶರ್ಟ್ ತೊಗೋರಿ, ಪೋಲಿಯೋ ಟಿ ಶರ್ಟ್ ತೊಗೋರಿ. ಸೊ ಅದರಲ್ಲಿ ಬಂದಂಥ ರೊಕ್ಕ ನಾವು ಪೋಲಿಯೋ ಫಂಡಿಗೆ ಹೋಗ್ತದೆ. ಆಮೇಲೆ ಒಂದಿಷ್ಟು ಮಂದಿ ಈ ಊಟದ್ದೊಂದು ಕೂಟ ಮಾಡಿಕೊಂಡು ಊಟ ಮಾಡ್ತಾರೆ. ಆ ಊಟದಲ್ಲಿ ಅವ್ರಿಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾರೆ, ನೀವು ಎಷ್ಟು ಆಗ್ತಾ ಅಷ್ಟು ಕೊಡ್ರಿ. ಸೊ ಒಬ್ರು $10 ಕೊಡ್ತಾರೆ, ಒಬ್ರು 20 ಕೊಡ್ತಾರೆ. ಸೊ ಆ ರೀತಿಯಿಂದನೂ ನಾವು ಪ್ರಮೋಷನ್ ಮಾಡ್ತೀವಿ. ಹಾಗೂ ಎಲ್ಲ ಕ್ಲಬ್ದವರು ಒಂದೊಂದು ಎವ್ರೇಜ್ $200, $300 ಪೋಲಿಯೋ ಫಂಡಿಗೆ ಕೊಡ್ತಾರೆ. ಸೊ ನನಗೆ ಹೇಳಲಿಕ್ಕೆ ಭಾಳ ಸಂತೋಷ ಏನಿಸ್ತಂದ್ರೆ, ಲಾಸ್ಟ್ 10 ವರ್ಷದಿಂದ ನಮ್ಮ ಡಿಸ್ಟಿಕ್ 3170 ನಮ್ಮ ದೇಶದಲ್ಲಿ 8ನೇ ಸ್ಥಾನದಲ್ಲಿ ಇದೆ ಕೊಡೋದ್ರಲ್ಲಿ, ಅಂದರೆ ದೇಣಿಗೆ ಕೊಡೋದ್ರಲ್ಲಿ. ಹಾಗೂ ಡಿಸ್ಟಿಕ್ 3170 ಝೋನ್ ಅಂತ ಇರ್ತಲ್ಲ, ಸೌತ್ ಇಂಡಿಯಾ ಝೋನ್ 7 ಇದ್ದೀವಿ ನಾವು, ಅದರಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಸೊ ಹೈಯೆಸ್ಟ್ ನಮ್ಮದು ಕಾಂಟ್ರಿಬ್ಯೂಷನ್ ಇವತ್ತಿನವರೆಗೆ $1 ಲಕ್ಷ ಇದೆ ಒಂದು ವರ್ಷಕ್ಕೆ. ಸೊ ಎವ್ರೇಜ್ ನಾವು ಈಗ ಲಾಸ್ಟ್ ಪೋಲಿಯೋ ಮುಕ್ತ ಆದಮೇಲೆ, ಅಂದರೆ 2014 ಆದಮೇಲೆ ಪೋಲಿಯೋ ಇಲ್ಲ ಅಂತ ಗೊತ್ತಿದ್ರೂ ಇವತ್ತಿಗೂ ನಮ್ಮ ರೋಟೇರಿಯನ್ಸು ಫಂಡ್ ರೇಸ್ ಮಾಡ್ತಾರೆ. ಸೊ ಎವ್ರೇಜ್ ಒಂದು $30,000-40,000 ಎವ್ರಿ ಇಯರ್ ನಮ್ಮ ಡಿಸ್ಟಿಕ್ಕಿಂದ ಹೋಗ್ತದೆ. ಅಂದರೆ ಪೋಲಿಯೋ ನಿರ್ಮೂಲನೆ ಅನ್ನುವಂಥದ್ದು ಭಾರತದಿಂದ ನಿರ್ಮೂಲನೆ ಆದರೆ ಸಾಕಾಗೋದಿಲ್ಲ, ಇಡೀ ಜಗತ್ತಿನಿಂದ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಂದ್ರೆ, ನಮ್ಮದು ನೇಬರಿಂಗ್ ಕಂಟ್ರಿ ಪಾಕಿಸ್ತಾನ ಇರೋದ್ರಿಂದ ಈ ವಲಸೆ ಜನಾಂಗ ಬರೋದು ಚಾನ್ಸಸ್ ಭಾಳ ಇರ್ತವೆ. ಆಮೇಲೆ ನಾವು ಈ ಇತ್ತೀಚೆಗೆ ನೋಡ್ತೀವಿ, ಈ ಲೇಬರ್ಸು ಎಲ್ಲ ಊರಿಂದ ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ. ಸೊ ನಮ್ಗೆ ರಿಸ್ಕ್ ಇನ್ನೂ ಅದೇ. ಈಗ ಪರ್ಟಿಕ್ಯುಲರ್ ನಮ್ಮ ಕಡೆ ಈ ಕೇಸ್ ಇನ್ನೂ ಯಾವ ಈಗ ರಿಪೋರ್ಟ್ ಆಗಿಲ್ಲ. ಅದಕ್ಕೆ ಅದಕ್ಕೆ ಕಾರಣ ಅಂದರೆ ನಮ್ಮದು ಗೋರ್ಮೆಂಟು ಇಸ್ ವೆರಿ ಸ್ಟ್ರಿಕ್ಟ್. ಮತ್ತು ಅವ್ರು ಏನು ಮಾಡಿದ್ದಾರೆ, ಎಲ್ಲ ಗೋರ್ಮೆಂಟ್ ಹಾಸ್ಪಿಟ್ಲ್ನಲ್ಲಿ ಆಗಲಿ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ನಿಮಗೆ ಲಸಿಕೆ ಫ್ರೀಯಾಗಿ ಸಿಗ್ತದೆ ಆಲ್ 365 days. ಇದು ನಮ್ಮ ಗೋರ್ಮೆಂಟ್ದು ಒಂದು ದೊಡ್ಡ ಸಾಧನೆ. ಅವರು ಪೋಲಿಯೋಕ್ಕೆ ಭಾಳ ಮಹತ್ವ ಕೊಟ್ಟಾರೆ. ಸೊ ಹೀಗಾಗಿ ಈ ಯಾವ ಕೇಸು ಹಿಂಗೊಂದು 10 ವರ್ಷ ಆಯ್ತು ಈಗ ಯಾವ ಕೇಸು ರಿಪೋರ್ಟ್ ಆಗಿಲ್ಲ. ಇದು ಕಾರಣ ಅಂದರೆ ಅದೇ, ಈ ಲಸಿಕೆ ಕಂಪಲ್ಸರಿ ಕೊಡೋದ್ರಿಂದ ಈ ಜಡ್ ಏನಿದೆ ಅಥವಾ ಈ ವೈರಸ್ಸು ಬರೋದಿಲ್ಲ. ಯಾಕಂದ್ರೆ ನಮ್ಮ ರಿಸ್ಕ್ ಆ 2 ಕಂಟ್ರಿ ಹೋಗಿ ಕ್ಲಿಯರ್ ಆಗೋ ತನಕ ನಾವು ರಿಸ್ಕ್ ಕಾಯಂ ಇರ್ತದೆ. ಪ್ಲಸ್ ನಮ್ಮ ಒಂದು ಈ ದೇಣಿಗೆ ಬೇರೆ ಅಂದರೆ ಪರ್ಟಿಕ್ಯುಲರ್ಲಿ ಆಫ್ರಿಕಾಗೆ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಈಗೀಗ ಪೋಲಿಯೋ ಮುಕ್ತ ಆಗಿ ಒಂದು 5 ವರ್ಷ ಆಯಿತು. ಹೀಗಾಗಿ ಅಲ್ಲಿ ಭಾಳ ಅದರದ್ದು ಅವಶ್ಯಕತೆ ಇದೆ. ಸೊ ಅವರು ನಮ್ಗಿಂತ ಕಮ್ಮಿ ಇರೋದ್ರಿಂದ ನಾವು ಸಪೋರ್ಟ್ ಮಾಡೋದು ಇದು ಮಾನವೀಯ ಒಂದು ನೇಚರ್ ಅಂದರೆ ಅಥವಾ ಒಂದು ನಮ್ಮದು ಕರ್ತವ್ಯ, ನಾವು ಮಾಡಬೇಕಾಗ್ತದೆ. ಮತ್ತು ರೋಟೇರಿ ಏನಂದರೆ ನಾವು ಪರ್ಟಿಕ್ಯುಲರ್ ಒಂದು ಕಂಟ್ರಿಗೆ ಅಥವಾ ಒಂದು ಕ್ಲಬ್ಬಿಗೆ ಒಳಗಿಸ್ಕೊಂಡ್ರೆ ಅಂದರೆ ಸೀಮಿತ ನಾವು ಎಲ್ಲರಿಗೂ, ನಾವು ಇಂಟರ್ನ್ಯಾಷನಲ್ ಕ್ಲಬ್ ಇರೋದ್ರಿಂದ ನಾವು ಎಲ್ಲರಿಗೂ ನಮ್ಗೆ ಒಂದೇ ಅನ್ನಿಸ್ತದೆ. ಯಾಕಂದ್ರೆ ನಮಗೂ ಅವ್ರ ಕಡೆಯಿಂದ ಸಪೋರ್ಟ್ ಭಾಳ ಸಿಗ್ತದೆ. ಆಮೇಲೆ ನಮ್ಮ ಕ್ಲಬ್ಬಿದ ಸಾಧನೆ ಹೇಳಬೇಕಂದ್ರೆ, ಒಂದು 5 ವರ್ಷದಿಂದ ನಾವು ಪೋಲಿಯೋ ಕರೆಕ್ಟಿವ್ ಸರ್ಜರಿ ಫ್ರೀ ಮಾಡಿದ್ವಿ. ಒಂದು 42 ಕೇಸ್ ನಾವು ಅವ್ರಿಗೆ ಫ್ರೀ ಆಪ್ರೇಷನ್ ಮಾಡಿದ್ವಿ. ಅದಕ್ಕೆ ರೋಟರಿ ಇಂಟರ್ನ್ಯಾಷನಲಿಂದನೇ ಫಂಡ್ ಬಂದಿತ್ತು. ಆಮೇಲೆ ನಮ್ಮ ಡೋನರ್ಸ್ ರೊಕ್ಕ ಕೊಟ್ಟಿದ್ದರು. ಇವೆಲ್ಲರ ಒಂದು ಸಹಾಯದಿಂದ 42 ಕೇಸ್ ಬೆಳಗಾವದಲ್ಲಿ ಫ್ರೀಯಾಗೆ 42 ಕೇಸ್ ನಾವು ಅವ್ರಿಗೆ ಆಪ್ರೇಷನ್ ಮಾಡಿದ್ವಿ. ಸೊ ರೋಟ್ರಿ ಇದು ಬರೀ ಪೋಲಿಯೋ ಅಂತಲ್ಲ, ಪೋಲಿಯೋ ಕನೆಕ್ಟೆಡ್ ಏನಿರ್ತೋ ಅದನ್ನು ನಾವು ಸಹಾಯ ಮಾಡ್ತೀವಿ ಮತ್ತು ಅದರಲ್ಲಿ ನಮ್ಮನ್ನು ನಾವು ಇನ್ವಾಲ್ವ್ ಆಗಿದ್ವಿ. ಖಂಡಿತ ಸರ್. ಸರ್, ಈ ಒಂದು ವಿಶ್ವ ಪೋಲಿಯೋ ದಿನದಂದು ತಾವು ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
ಸಂದೇಶ ಕೊಡುವಂಥ ದೊಡ್ಡ ಮಂದಿ ಅಥವಾ ದೊಡ್ಡ ವ್ಯಕ್ತಿ ಅಲ್ಲ. ಬಟ್ ನನ್ನೊಂದು 14 ವರ್ಷದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಯಾರೂ ಬಂದು ರೋಟರಿ ಆಗಲಿ, ರೋಟೇರಿಯನ್ಸ್ ಆಗಲಿ, ಅಥವಾ ಯಾರೂ ಬಂದು ಒಂದು ಪೋಲಿಯೋ ಸಂಬಂಧ ಒಂದು $10 ಅಂದರೆ $800 $900 ಅಥವಾ ಒಂದು ಏನೋ ಅವೇರ್ನೆಸ್ ಕಾರ್ಯಕ್ರಮ ಯಾರು ಬಂದು ಕೇಳಿದ್ರೆ, ಸೊ ನಂದು ಒಂದೇ ಕಳಕಳಿ ವಿನಂತಿ ಏನಪ್ಪ ಅಂದರೆ, ನೀವು ಅವ್ರಿಗೆ ಸಪೋರ್ಟ್ ಮಾಡಿರಿ. ನೀವು ರೊಕ್ಕ ಕೊಡಲಿಕ್ಕಾಗಲ್ಲ, ನಿಮ್ಮನ್ನು ನೀವು ತೊಡಸ್ಕೋರಿ, ಅಂದರೆ ಕ್ಯಾಂಪೇನ್ ಮಾಡಿರಿ, ಮಂದಿಗೆ ನೀವು ಹೆಲ್ಪ್ ಮಾಡಿರಿ, ಅಥವಾ ಮಂದಿಗೆ ಆ ಮೆಸೇಜನ್ನು ತೊಗೊಂಡು ಹೋಗುವಂಥ ಒಂದು ಕಾರ್ಯ ಮಾಡಿರಿ. ಆಮೇಲೆ ಈ ಪರ್ಟಿಕ್ಯುಲರ್ಲಿ ಅಫೆಕ್ಟೆಡ್ ಪೀಪಲ್ ಯಾರಂದರೆ, ಈಗ ಸ್ಲಮ್ದಲ್ಲಿ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರಂಗಿಲ್ಲ, ಅವೇರ್ನೆಸ್ ಇರೋಂಗಿಲ್ಲ, ನಾಲೆಜ್ ಇರೋಂಗಿಲ್ಲ. ಅಂಥವ್ರು ನೀವು ತಿಳಿಸಿ ಹೇಳಿದ್ರು ಇದು ರೊಕ್ಕ ಕೊಟ್ಟೋದಕ್ಕಿಂತನೂ ಹೆಚ್ಚು ನಿಮ್ಮದು ನಾವು ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಸೊ ಇದು ಎದಕ್ಕೆ ಕಂಟಿನ್ಯೂ ಮಾಡ್ಬೇಕಂದ್ರೆ, ಈ ಪೋಲಿಯೋ ಇನ್ನೊಮ್ಮೆ ನಮ್ಮ ದೇಶದಲ್ಲಿ ಬರಬಾರ್ದು. ಯಾಕಂದರೆ ನಮ್ಮ ದೇಶ ನಿಮಗೆ ಗೊತ್ತಿದ್ದಂಗೆ ಜನಸಂಖ್ಯೆ ವಿ ಆರ್ ಟಾಪ್ 2. ಈಗೇನರ ಅಂಥದ್ದು ಬಂದರೆ, ಮತ್ತೊಬ್ಬ ವೈರಸ್ ಬಂದರೆ, ಇದನ್ನು ಕಂಟ್ರೋಲ್ ಮಾಡೋದು ಭಾಳ ಕಠಿಣ ಆಗ್ತದೆ. ಆಮೇಲೆ ರೀಸೆಂಟ್ಲಿ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಬೌಟ್ ಈ ಕೋವಿಡ್ದು ಏನು ನಾವು ತ್ರಾಸು ನೋಡೀವಿ. ಸೊ ಮತ್ತು ಈ ಪೋಲಿಯೋ ಬರೋದು ಬೇಡ, ಯಾರೂ ಸಣ್ಣ ಹುಡುಗರು ಇದಕ್ಕೆ ತುತ್ತಾಗೋದು ಬೇಡ ಈ ವೈರಸ್ಸಿಗೆ. ಸೊ ಫಾರ್ ಎ ಹೆಲ್ದಿ ನೇಷನ್, ಅಂದರೆ ಸದೃಢ ಇರಬೇಕಪ್ಪ ನಮ್ಮದು ದೇಶ, ಅಂದರೆ ನಮ್ಮ ಹೆಲ್ತ್ ಚಲೋ ಇರಬೇಕು, ನಮ್ಮ ಬರುವ ಜನ್ರೇಷನ್ ಚಲೋ ಇರಬೇಕು. ಆಮೇಲೆ ಆ್ಯಸ್ ಎ ನಾರ್ಮಲ್ ಸಿಟಿಜನ್ ನಾವು ಹೆಂಗೆ ದೇಶಕ್ಕೆ ಈಗ ನಾವು ಭಾಳಷ್ಟು ಚಲೋ ಮಾತಾಡ್ತೀವಿ, ಅಥವಾ ನಮ್ಮ ದೇಶದ ಬಗ್ಗೆ ಭಾಳ ಒಂದು ಗೌರವ. ಸೊ ಹೆಲ್ತ್ ಬಗ್ಗೆಯೂ ನಾವು ಸಪೋರ್ಟ್ ಮಾಡ್ಬೇಕು ಅವ್ರಿಗೆ. ಇದು ನಮ್ಮದು ಮೇನ್ ಉದ್ದೇಶ ಇರಬೇಕು. ಸೊ ದಿಸ್ ಈಸ್ ವಾಟ್ ಐ ರಿಕ್ವೆಸ್ಟ್. ಸೊ ಎಲ್ಲರಿಗೂ ನಾವು ಅಪೀಲ್ ಅಥವಾ ರಿಕ್ವೆಸ್ಟ್ ಮಾಡೋದು ಅಷ್ಟೇ, ನಿಮ್ಮ ತನು ಮನೋಧನದಿಂದ ಪೋಲಿಯೋ ಮುಕ್ತ ಭಾರತವನ್ನು ಕಾಪಾಡಲಿಕ್ಕೆ ನೀವು ಸಪೋರ್ಟ್ ಮಾಡಿರಿ. ಸರ್, ಪೋಲಿಯೋ ಮುಕ್ತ ಜಗತ್ತನ್ನು ನಿರ್ಮಾಣ ಮಾಡುವಲ್ಲಿ ಒಂದು ರೋಟರಿಯ ಪಾತ್ರ ಬಹಳ ಮಹತ್ವದ್ದು. ಅದರ ಮಹತ್ವದ ಬಗ್ಗೆ ತಾವು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. 2 ಹನಿ ಲಸಿಕೆ ಭರವಸೆಯ ರಕ್ಷಣೆ. ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸೋಣ, ಪೋಲಿಯೋ ಮುಕ್ತ ವಿಶ್ವ ನಿರ್ಮಾಣಕ್ಕೆ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ.